ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ನ ಫೇವ್ರೆಟ್ ಗಿಲ್ಲಿ. ಅವ್ನ ಸೆನ್ಸ್ ಆಫ್ ಹ್ಯೂಮರ್ ನಂಗೆ ತುಂಬಾ ಇಷ್ಟ. ಸೊ ನಾನು ಅವ್ನಿಗೆ ವೋಟ್ ಮಾಡ್ತಾ ಇರೋದು, ಗಿಲ್ಲಿನೇ ಗೆಲ್ಬೇಕು. ಅಂದ್ರೆ ಟಾಸ್ಕ್ ಮತ್ತೆ ಕಾಮಿಡಿ ಇಂದ ಇಷ್ಟ ಆಗುತ್ತಾ ಅಥವಾ ಅವ್ನ್ ಮಾತಾಡೋ ಸ್ಟೈಲ್ ಎಲ್ಲ ಅಂತ? ಎರಡೂ ಅಷ್ಟೇ. ಹೀಸ್ ಅನ್ ಆಲ್ ರೌಂಡರ್ ನನ್ಗನ್ಸೋದು. ಹ್ಯೂಮರ್ ಅಲ್ಲೂ ಇದ್ದಾನೆ, ಮಾತಾಡ್ರಲ್ಲೂ ಇದ್ದಾನೆ. ಅದೆಷ್ಟೋ ಸತಿ ವೀಕೆಂಡ್ ಅಲ್ಲೂ ನೋಡ್ತೀವಿ, ಸುದೀಪ್ ಸರ್ ಹತ್ರನೇ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ಹೌದು. ಸೊ ವಿ ರಿಯಲಿ ಪ್ರೌಡ್ ಆಫ್ ಹಿಮ್ ಕೂಡ. ಅಂದ್ರೆ ಟಾಪ್ 2 ಯಾರ್ಯಾರು ಬರ್ಬೋದು ಅಂತೀರಾ? ಮೋಸ್ಟ್ಲಿ ನನಗೆ ರಘು ಬರಬೇಕು ಅಂತಿದೆ. ಯಾಕೆಂದ್ರೆ ನಾನು ಕ್ವಾಟ್ಲೆ ಕಿಚನ್ ಇಂದ ಫಾಲೋ ಮಾಡ್ತಾ ಇದ್ದೀನಿ. ಅವರು ಡಿಸೇಬಲ್ಡ್ ಕಿಡ್ಸ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ರಿಯಲಿ ಪ್ರೌಡ್. ನಮ್ಮ ಫ್ಯಾಮಿಲಿ ಅವ್ರಿಗೂ ರಘು ಅಂದ್ರೆ ತುಂಬಾ ಇಷ್ಟ. ಬಟ್ ಮೋಸ್ಟ್ಲಿ ಅಶ್ವಿನಿ ಇರ್ತಾರೆ ಅನ್ಸುತ್ತೆ. ಅಶ್ವಿನಿದು ಗಿಲ್ಲಿದ್ ಯಾವಾಗ್ಲೂ ಒಂದು ಕಿರಿಕಿರುತ್ತೆ, ಇರಿಟೇಟ್ ಆಗುತ್ತಾ ಅಥವಾ ಎಂಟರ್ಟೈನ್ಮೆಂಟ್ ಇರುತ್ತಾ ಅಂತ? ಇಲ್ಲ, ಇರಿಟೇಟ್ ಏನೂ ಆಗಲ್ಲ. ನಿಜ ನಂಗೆ ತುಂಬಾ ಇಷ್ಟ ಅವ್ರು ಕ್ವಾರಲ್ ಮಾಡೋದು. ಒಳ್ಳೆ ಹೌದು. ಸಣ್ಣ ಮಕ್ಕಳ ತರ ಕಿತ್ತಾಡ್ತಾ ಇರ್ತಾರೆ. ಅದು ನೋಡೋಕೆ ಒಂದು ಮಜಾ ಇರುತ್ತೆ ಆನೆಸ್ಟ್ಲಿ. ಅಂದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತೀರಾ? ಹೌದು, ಸಖತ್ ಎಂಟರ್ಟೈನ್ಮೆಂಟ್. ಈ ಸೀಸನ್ ಇಸ್ ದ ಬೆಸ್ಟ್ ಸೀಸನ್. ಓಕೆ, ಈಗ ರಕ್ಷಿತಾ ಬಂದ್ಬಿಟ್ಟು ಗಿಲ್ಲಿಂದೆ ಹೋಗ್ತಾ ಇದಾರೆ ಅಂತೀರಾ? ಏ ಪಾಪ ಮಗು ಅದು. ಸೀರಿಯಸ್ಲಿ ಆ ಥರ ಎಲ್ಲ ಹೇಳ್ಬೇಡಿ. ಮೇ ಬಿ ಫ್ರೆಂಡ್ಸ್ ಥರ ಇರ್ಬೋದು, ಅಥವಾ ಶಿ ಜಸ್ಟ್ ವಾಂಟ್ಸ್ ಟು. ಅಷ್ಟು ಕ್ಲೋಸ್ ಇಲ್ಲ ಅನ್ಸುತ್ತೆ. ಅವಳಿಗೆ ಕ್ಲಿಯರ್ ಆಗಿ ಹೇಳಿದಾಳೆ ಕಿ ಗಿಲ್ಲಿ ತರ ಬೇಕು, ಗಿಲ್ಲಿ ಬೇಡ ಅಂತ. ಅಂಡ್ ಮೋರ್ ಓವರ್ ಇಟ್ಸ್ ಜಸ್ಟ್ ಫನ್. ಇದಾದ್ಮೇಲೆ ಎಲ್ಲ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರೆ. ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯ ಶೀಸ್ ಅ ಕ್ಯೂಟಿ ಪೈ ಮ್ಯಾನ್. ನಾನು ಅವಳಿಗೂ ಅರ್ಧ ವೋಟ್ಸ್ ಹಾಕ್ತಾ ಇರ್ತೀನಿ. ಅವಳು ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡ್ತಾಳೆ. ಮಾತಾಡೋದು ನಂಗೆ ತುಂಬಾ ಇಷ್ಟ. ಆನ್ ಪಾಯಿಂಟ್ ಮಾತಾಡ್ತಾ ಇರ್ತಾಳೆ. ಸೊ ಒಂಥರ ಎಲ್ಲಾನು ನೋಡಿದ್ರು ಹೆಮ್ಮೆ ಆಗುತ್ತೆ. ಓಕೆ, ಧನುಷ್ ಇದ್ದಾರೆ. ಯಾರು? ಧನುಷ್ ಎಸ್, ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಕಮ್ ಇನ್ ಟಾಪ್ 2. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಎಲ್ಲೋ ಮಾತಾಡೋದ್ರಲ್ಲಿ ಮತ್ತೆ ಬೆರೆಯೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿತಾ ಇದ್ದಾರೆ ಅಂತ. ರಾಶಿಕಾ ಶೀಸ್ ಅ ಟಫ್ ಕಾಂಪಿಟೇಟರ್ ಮ್ಯಾನ್. ಅಂದ್ರೆ ಟಾಸ್ಕ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಅಷ್ಟು ಟಫ್ ಆಗಿ ಆಡ್ತಾರೆ. ಅಶ್ವಿನಿ ವಿರುದ್ಧ ಕೂಡ ಅಷ್ಟೇ, ಅಷ್ಟು ಚೆನ್ನಾಗಿ ಆಡ್ತಾರೆ ಅವರು. ನಂಗೆ ಅವ್ರು ನಿಜವಾಗ್ಲೂ ಈ ಸೀಸನ್ ಟಾಸ್ಕ್ ಮಾಸ್ಟರ್ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಈ ಸೀಸನ್ ಗಿಲ್ಲಿ ಬ್ರೋ. ನಿಮ್ಮ ಫೇವರೇಟ್? ನಮ್ ಫೇವರೇಟ್ ಗಿಲ್ಲಿ ಬ್ರೋ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಮಸ್ತಾಗಿ ಫನ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಸ್ತಾಗಿ ಜಾಲಿ ಆಗಿರ್ತಾರೆ ಬ್ರೋ. ಓಕೆ, ಅದಕ್ಕೆ ಅಂದ್ರೆ ಎಲ್ಲರಿಗೂ ರೇಗಿಸ್ತಾ ಇರ್ತಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ, ನೋಡೋಕೆ ಎಂಟರ್ಟೈನ್ಮೆಂಟ್ ಇರುತ್ತಾ ಅಥವಾ ಹೆಂಗೆ? ಫುಲ್ ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್, ನಮ್ ಫುಲ್ ಜಾಲಿ ಆಗಿರುತ್ತೆ ಬ್ರೋ. ಓಕೆ, ಅವರೇ ವಿನ್ನರ್ ಆಗ್ಬೋದು ಅಂತೀರಾ? ಹಾ ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ರನ್ನರ್ ಗೊತ್ತಿಲ್ಲ ಓಕೆ, ಹೇಳಕ್ಕಾಗಲ್ಲ. ಗಿಲ್ಲಿ ವಿನ್ನರ್ ಯಾಕೆ ಆಗ್ಬೇಕು ಅಂತ? ಚೆನ್ನಾಗಿ ಆಡ್ತಾವನೆ, ಚೆನ್ನಾಗೆಲ್ಲ ಮಾಡ್ತಾವನೆ. ಅಂದ್ರೆ ಕಾಮಿಡಿ ಇಷ್ಟ ಆಗುತ್ತೆ ಅವ್ರದ್ದು. ಹಾ. ಓಕೆ, ಈಗ ಅವ್ರು ಎಲ್ರಿಗೂ ಕೂಡ ರೋಸ್ಟ್ ಮಾಡ್ತಿರ್ತಲ್ಲ, ಅದು ಹೇಗಿರುತ್ತೆ ಅಂತ? ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿರುತ್ತಾ? ಓಕೆ, ಕಾವ್ಯ ಅಶ್ವಿನಿ ಬಗ್ಗೆ ಏನಾದ್ರು ಹೇಳ್ತೀರಾ? ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು? ಗಿಲ್ಲಿ ಆಗ್ತಾನೆ. ಗಿಲ್ಲಿ ಆಗ್ತಾರೆ. ರನ್ನರ್ ಯಾರು ಆಗ್ಬಹುದು? ರನ್ನರ್ ಕಾವ್ಯ ಅಂತ. ಕಾವ್ಯ. ಅವ್ರಿಬ್ರದ್ದು ಒಂದು ಜೋಡಿ ಹೇಗಿದೆ ಅಂತ? ಚೆನ್ನಾಗಿದೆ. ಆ ಜೋಡಿ ಮಧ್ಯದಲ್ಲಿ ಇನ್ನೊಬ್ರು ಎಂಟ್ರಿ ಆಗ್ತಿದಾರೆ ಅಂತ, ರಕ್ಷಿತಾ. ಅದ್ ಗೊತ್ತಿಲ್ಲ. ಓಕೆ, ಈಗ ಯಾವ ತರ ಆಡ್ತಿದ್ದಾರೆ ಗಿಲ್ಲಿ? ಕಾಮಿಡಿ ಆಗಿ ಚೆನ್ನಾಗಿ ಆಡ್ತಿದ್ದಾರೆ. ಕಾಮಿಡಿ ಚೆನ್ನಾಗಿದೆ ಅಂತೀರಾ? ಓಕೆ, ಸುದೀಪ್ ಸರ್ ಯಾವ ತರ ಹೋಸ್ಟ್ ಮಾಡ್ತಿದಾರೆ ಅಂತೀರಾ? ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಈ ಸೀಸನ್ ವಿನ್ನರ್ ಪಕ್ಕಾ ಗಿಲ್ಲಿನೇ ಸರ್. ಗಿಲ್ಲಿ. ಯಾಕೆ ಗಿಲ್ಲಿನೇ ವಿನ್ನರ್ ಆಗ್ಬೇಕು ಅಂತ? ಗಿಲ್ಲಿ ಸೂಪರ್ ಪ್ಲೇಯರ್, ಚೆನ್ನಾಗಿ ಆಡ್ತಾರೆ ಅವ್ರು. ಓಕೆ, ಅಂದ್ರೆ ಈ ಸೀಸನ್ ಎಂಟರ್ಟೈನ್ಮೆಂಟ್ ಅವರೇ ಕೊಡ್ತಿರೋದು ಅಂತೀರಾ? ಹೌದು ಸರ್, ಅವರೇ. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಸರ್? ಅಶ್ವಿನಿ ಗೌಡ ಅಂದ್ರೆ ಯಾವಾಗ್ಲೂ ಜಗಳ ಮಾಡ್ತಾರೆ ಅಂತ. ಜಗಳ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಅವರು. ಓಕೆ, ಅದಕ್ಕೆ ಈಕ್ವಲ್ ಆಗಿದ್ದಾರೆ. ಇಬ್ರು Okay. ಈಕ್ವಲ್ ಆಗಿ ಆಡ್ತಾರೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಅಷ್ಟೊಂದೇನಿಲ್ಲ. ಓಕೆ, ಆದ್ರೆ ಗಿಲ್ಲಿಗಿಂತ ಯಾರು ಟಫ್ ಕೊಡೋರು ಇಲ್ಲ ಅಲ್ಲಿ. ಆದ್ರೆ ಇಬ್ರು ಅಶ್ವಿನಿ ಗೌಡನು ಗಿಲ್ಲಿ ಚೆನ್ನಾಗಿ ಆಡ್ತವ್ರೆ. ಅಂದ್ರೆ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ? ಗಿಲ್ಲಿ ಕಾಂಪಿಟೇಟರ್ ಇಲ್ಲ. ಯಾರಿಲ್ಲ? ಇಲ್ಲ. ಓಕೆ, ಈ ಸರಿ ಒನ್ ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್? ಒನ್ ಮ್ಯಾನ್ ಶೋನೆ. ಒನ್ ಮ್ಯಾನ್ ಶೋ. ಆದ್ರೆ ಟಾಪ್ 2 ವರೆಗೂ ಮೇ ಬಿ ಅಶ್ವಿನಿ ಗೌಡ ಅವ್ರು ಹೊಡಿಬೋದು. ನೋಡೋಣ. ಓಕೆ, ರಕ್ಷಿತ್ ಇದ್ದಾರೆ, ಅವ್ರ ಬಗ್ಗೆ ಏನಾರು ಅಂತೀರಾ? ಅವರು ಆಡ್ತಿದ್ದಾರೆ, ಅವ್ರಿಗೂ ಸಪೋರ್ಟ್ ಇರುತ್ತೆ. ಮೇ ಬಿ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತಿದೀವಿ. ಓಕೆ, ಮೇ ಬಿ ಏನಾದ್ರು ವಿನ್ ಆಗ್ಬೋದು ಅವ್ರುನು. ಅವ್ರು ಹೇಳಕ್ಕಾಗಲ್ಲ, ಚೇಂಜ್ ಆಗ್ಬೋದು ಗೇಮ್ ಹೆಂಗಿದ್ರು. ಕಾವ್ಯ ಇರ್ತಾರೆ ಅವ್ರ ಜೊತೆಗೆ. ಹೌದು, ಕಾವ್ಯ ಅವರು ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತವ್ರೆ. ಅವ್ರ ಇಬ್ರದ್ದು ಚೆನ್ನಾಗಿದೆ ಗೇಮು. ಓಕೆ, ಗಿಲ್ಲಿ ಮತ್ತೆ ಕಾವ್ಯ ಅದು ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ವಲ್ಪ ಮುಂದೆ ಬನ್ನಿ, ಗಾಡಿ ಬರುತ್ತೆ. ಓಕೆ, ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಓಕೆ, ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ? ಗಿಲ್ಲಿನೇ ಸರ್. ಗಿಲ್ಲಿ. ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿನೇ ಸರ್. ಗಿಲ್ಲಿನೇ. ಓಕೆ, ಟಾಪ್ 2 ಯಾರು ಬರ್ಬೋದು ಅಂತೀರಾ? ಕಾವ್ಯ ಸರ್. ಕಾವ್ಯದು ಮತ್ತೆ ಗಿಲ್ಲಿದು ಜೋಡಿ ಹೇಗಿದೆ? ಚೆನ್ನಾಗಿದೆ. ಅವ್ರದ್ದು
ಆಕ್ಟಿಂಗು ಮತ್ತೆ ಅವರು ಕಾಂಬಿನೇಷನು ಎಲ್ಲ ಚೆನ್ನಾಗಿದೆ. ಸ್ಮಾರ್ಟ್ ವರ್ಕ್ ಎಲ್ಲ ಅವಂದೇ. ಎಲ್ಲ ಅವರೇ ಟೋಟಲ್ ಸೀಸನ್ ಅಂದ್ರೆ ಅವನೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ಸೀಸನ್ ಎಂಗೇಜ್ ಇಡಕ್ಕೆ ಅವರೇ ಕಾರಣ ಅಂತೀರಾ? ಹಾ ಹೌದು ಸರ್, TRP ರೇಟಿಗೆ ಎಲ್ಲದಕ್ಕೂ ಕಾರಣ ಅವರೇ ಅಂತ ಹೇಳ್ಬೋದು. ಅವರೇ ಅಂದ್ರೆ ಈಗ ರಕ್ಷಿತಾ ಗಿಲ್ಲಿನ ಇಷ್ಟ ಪಡ್ತಿದಾರ ಅಂತೀರಾ ಅಥವಾ ಹೇಗೆ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಅದೇ ನೆನೆನೆ ಹೇಳಿದ್ರಲ್ಲ, ಸ್ವಿಚ್ ಹಾಲಲ್ಲಿ ಹಾಕಿದ್ರೆ ಅಲ್ಲಿ ಇದಾಗ್ತಿದೆ ಅಂತ, ಆ ತರಾನೇ ಸರ್. ಆ ತರ. ಬಟ್ ರಕ್ಷಿತಾನು ಕೂಡ ಟಾಪ್ 2 ಬರ್ತಾರ ಅಂತಾರ, ಏನಂತೀರಾ? ಟಾಪ್ 5 ಅಲ್ಲಿ ಇರ್ಬೋದು, ಟಾಪ್ 2 ಆಗಲ್ಲ. ಟಾಪ್ 2 ಆಗಲ್ಲ. ಎಸ್ ಸರ್. ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಅವ್ರು ಮೋಸ್ಟ್ಲಿ ಇರ್ಬೋದು, ಟಾಪ್ 3 ಇರ್ಬೋದು ಅಂತ ಅನ್ಸುತ್ತೆ. ಟಾಪ್ 3 ಇರ್ಬೋದು. ರಘು ಇದಾರೆ, ಫೈಟರ್ ಅಂತಾನು ಹೇಳ್ಬೋದು ಅವ್ರು. ರಘು ಇದಾರೆ, ಧನುಷ್ ಇದಾರೆ. ಹಾ, ರಘು, ರಕ್ಷಿತಾ ಮತ್ತೆ ಗಿಲ್ಲಿ, ಕಾವ್ಯ ಇವರೆಲ್ಲ ಟಾಪ್ 5 100% ಇರ್ತಾರೆ. ಟಾಪ್ 5 ಇದ್ದೇ ಇರ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ರನ್ನರು? ಕಾವ್ಯ. ಕಾವ್ಯ. ಗಿಲ್ಲಿ ಹೇಗೆ ಆಟ ಆಡ್ತಿದಾರೆ ಅಂತೀರಾ? ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಟ ಹಾ. ಅವ್ರದ್ದು ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಏನು ಅಂತ? ಕಾಮಿಡಿ ಇಷ್ಟ ಆಗುತ್ತೆ. ಕಾಮಿಡಿ. ಕಾವ್ಯದು? ಕಾವ್ಯದು ಇಷ್ಟ ಆಗುತ್ತೆ. ಕಾವ್ಯ ಹೇಗೆ ಆಟ ಆಡ್ತಿದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರ ಇಬ್ರದ್ದು ಜೋಡಿ ಹೇಗಿರುತ್ತೆ ಅಂತ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇನೆ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ತುಂಬಾ ಫನ್ ಮಾಡ್ತಾರೆ, ಗೇಮ್ ಸೂಪರ್ ಆಗಿ ಆಡ್ತಾರೆ. ಬಟ್ ಅಂಡ್ ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿತ್ತು ಅವ್ರದ್ದು ಲಾಸ್ಟ್ ವೀಕ್. ಸೊ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ಓಕೆ, ಯಾರು ಗೆಲ್ಬಾರ್ದು ಅಂತೀರಾ ಬಿಗ್ ಬಾಸ್? ಆಂಟಿ ಒಬ್ರು ಇದಾರಲ್ಲ ಗಿಲ್ಲಿ ಅಶ್ವಿನಿ. ಆಪೋನೆಂಟ್, ಅಶ್ವಿನಿ ಅವರು. ಅವ್ರು ಇಷ್ಟ ಗೆಲ್ಬಾರ್ದು, ಆಗಲ್ವಾ? ಅವ್ರು ಇಷ್ಟ ಆಗಲ್ಲ. ಯಾಕೆ ಅಂತ? ತುಂಬಾ ಓವರ್ ಆಗಿ ಆಟಿಟ್ಯೂಡ್ ನೋಡ್ತಾರೆ, ಅವರೇ ಬಿಗ್ ಬಾಸ್ ತರ ಮಾಡ್ತಾರೆ. ಅದು ಅವಾಯ್ಡ್ ಮಾಡ್ಕೊಳ್ಬೇಕು. Okay, ರಕ್ಷಿತಾ ಬಗ್ಗೆ ಏನಾದ್ರು ಹೇಳ್ತೀರಾ? ರಕ್ಷಿತಾ ಬಗ್ಗೆ ಅಷ್ಟಿಲ್ಲ ನಮ್ಗೆ. ಕಾವ್ಯ? ಕಾವ್ಯ ಪರ್ಫೆಕ್ಟ್ ಮ್ಯಾಚ್. ಓಕೆ, ಗಿಲ್ಲಿಗೆ. ಗಿಲ್ಲಿಗೆ. ಆಚೆ ಬಂದ್ರೆ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಬೇಕು. ಓಕೆ, ಥ್ಯಾಂಕ್ ಯು ಬ್ರೋ. Thank ಬಿಗ್ ಬಾಸ್ ನೋಡ್ತೀರಾ? ಹೌದು, ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ನಟ. ಓಕೆ, ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ನಟನೆ. ಗಿಲ್ಲಿ ನಟ. ಹಾ. ಈ ವಾರ ಯಾರು ಹೋಗ್ಬೇಕು ಮನೆಯಿಂದ? ನೆಕ್ಸ್ಟ್ ಗೆ ರಾಶಿಕಾ ಹೋಗ್ಬೇಕಂತ. ರಾಶಿಕಾ. ಹಾ. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ಕಂಡ್ರೆ ನಿಮ್ಗೆ ಇಷ್ಟ ಆಗಲ್ಲ? ಆಗಲ್ಲ ಅಂದ್ರೆ ಅಶ್ವಿನಿ. 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 ಯಾಕೆ ಅಂತ? ಅವ್ರು ಯಾವಾಗ್ಲೂ ಗಿಲ್ಲಿಗೆ ಸ್ವಲ್ಪ ಫೈಟ್ ಮಾಡೋದು ಜಾಸ್ತಿ ಮಾಡ್ತಾ ಇರ್ತಾರೆ, ಹೌದು. ಸುಮ್ನೆ ಟಾಂಟ್ ಗಳು ಕೊಡ್ತಾ ಇರ್ತಾರೆ. ಅದಕ್ಕೆ ಗಿಲ್ಲಿಗೆ ನಟಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಸೊ ಅಶ್ವಿನಿ ನನ್ಗೆ ಕಂಡ್ರೆ ಇಷ್ಟ ಆಗಲ್ಲ. ಓಕೆ, ಟಾಪ್ 2 ಅಲ್ಲಿ ಯಾರು ಇರ್ಬೋದು? ಸುದೀಪ್ ಸರ್ ಕೈಯಲ್ಲಿ ಫೈನಲ್ ಅಲ್ಲಿ ರೈಟ್ ಟು ಲೆಫ್ಟ್ ಯಾರ್ಯಾರು ಇರ್ಬೇಕು? ಗಿಲ್ಲಿ ನಟ ಮತ್ತೆ ಧನುಷ್. ಧನುಷ್. ಹಾ. ಧನುಷ್ ಆಟ ಹೇಗೆ ಆಡ್ತಾರ? ಧನುಷ್ ಆಟ ಇದು ಟಾಸ್ಕ್ ನಲ್ಲಿ ಅವ್ನ್ ನಂಬರ್ 1. ಸೊ ಹೌದು. ಅವ್ನ್ ಮಾಸ್ಟರ್ ಅಂತ ಏನೋ ಟಾಸ್ಕ್ ಮಾಸ್ಟರ್ ಅಂತ ಟಾಸ್ಕ್ ಮಾಸ್ಟರ್ ಅಂತ ಹೇಳಿದ್ದಾರೆ. ಓಕೆ. ಸೊ ಅವನು ಧನುಷ್ ಇದು ಸೆಕೆಂಡ್ ಪ್ಲೇಸ್ಗೂ ಟಾಪ್ ಅಲ್ಲಿ ಟಾಪ್ 2 ಅಲ್ಲಿ ಅವ್ನು ಇದ್ದೇ ಇರ್ತಾನೆ. ಓಕೆ, ರಕ್ಷಿತಾ ಬಗ್ಗೆ ಏನಾದ್ರು ಅಂತೀರಾ? ರಕ್ಷಿತಾ ಇಸ್ ಓಕೆ, ಅವಳು ಚೆನ್ನಾಗಿ ಆಡ್ತಿದ್ದಾಳೆ. ಹ್ಮ್. ಆದ್ರೆ ಅದು ಅಷ್ಟೊಂದು ಹೋಗೋದಿಲ್ಲ. ಟಾಪ್ 3 ಟಾಪ್ 4 ಬರ್ಬೋದು. ಕಾವ್ಯ ಇದ್ದಾರೆ, ರಾಶಿಕಾ ಇದ್ದಾರೆ, ಸಾರಿ ಕಾವ್ಯ ಇದ್ದಾರೆ. ಕಾವ್ಯ ಗಿಲ್ಲಿಂದಾನೇ ಬರ್ತಾ ಇರೋದು ಆಕ್ಚುಲಿ. ಕಾವ್ಯ ಸಪೋರ್ಟ್ಗೆ ಗಿಲ್ಲಿ ಬರ್ತಿದ್ದಾನೆ. ಈಗ ಲಾಸ್ಟ್ ಟೈಮ್ ಈಗ ನಾಮಿನೇಷನ್ ಅಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡಿದ್ದಾನೆ, ಯಾವನು ನಾಮಿನೇಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೌದು. ಸೊ ಈಗ ಹಂಗೆ ಹೋಗ್ತಾ ಹೋಗ್ತಾ ಕಾವ್ಯಗೆ ಹಂಗೆ ಗಿಲ್ಲಿ ಜೊತೆನೆ ಇದ್ರೆ ಬೇಗ ಅವಳು ಹೋಗ್ಬೋದು, ಆಚೆ ಹೋಗ್ಬೋದು ಆಚೆ ಅಂತೀರಾ? ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಬ್ರೋ.